ಸೊಮಾಲಿಯಾ ಇಬ್ಬಾಗ, ಹಾರ್ನ್ ಆಫ್ ಆಫ್ರಿಕಾ ಪೀಸ್, ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕ ಹೊಸ ಗೇಮ್. ನಮಸ್ಕಾರ ಸ್ನೇಹಿತರೆ, ಭೂಮಿಯ ಜಿಯೋಪೊಲಿಟಿಕಲ್ ಹಾಟ್ಸ್ಪಾಟ್, ಸೂಪರ್ ಪವರ್ಗಳ ಲ್ಯಾಬೊರೇಟರಿ ಮಿಡಲ್ ಈಸ್ಟ್ ನಲ್ಲಿ ಮತ್ತೊಂದು ಮಹಾ ಪ್ರಯೋಗ ಆಗೋ ಸಾಧ್ಯತೆ ಕಾಣಿಸ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಪೈರೇಟ್ಸ್ ಅಥವಾ ಕಡಲ್ಗಳ್ಳರಿಗೆ ಕುಖ್ಯಾತವಾಗಿರೋ ಸೊಮಾಲಿಯಾ ಕೆಲವೇ ದಿನಗಳಲ್ಲಿ ಎರಡು ಭಾಗ ಆಗಿ ಸೊಮಾಲಿಲ್ಯಾಂಡ್ ಅನ್ನೋ ಹೊಸ ದೇಶ ಹುಟ್ಕೊಳ್ಳೋ ಲಕ್ಷಣ ಇದೆ. ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಹೊಸ ದೇಶದ ಉಗಮಕ್ಕೆ ಸೂತ್ರಧಾರರಾಗಿ ಮಿಡಲ್ ಈಸ್ಟ್ ಜಿಯೋ ಪಾಲಿಟಿಕ್ಸ್ ನಲ್ಲಿ ಹೊಸ ಅಲೆ ಏಳೋಕೆ ಕಾರಣ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹಾಗಿದ್ರೆ ಏನಿದು ಸೊಮಾಲಿಲ್ಯಾಂಡ್? ಟ್ರಂಪ್ಗೆ ಈ ಹೊಸ ದೇಶಕ್ಕೆ ಜನ್ಮ ಕೊಡೋಕೆ ಆಸಕ್ತಿ ಯಾಕೆ? ಕಡಲ್ಗಳ್ಳರಿಗೆ ಯಾಕೆ ಸಪೋರ್ಟ್ ಮಾಡೋಕೆ ಮುಂದಾಗಿದ್ದಾರೆ? ಮಿಡಲ್ ಈಸ್ಟ್ ಜಿಯೋ ಪಾಲಿಟಿಕ್ಸ್ಗೆ ಇದರಿಂದ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ mastmagga.com. ನಾನು ಅಮರ್ ಪ್ರಸಾದ್. ಏನಿದು ಸೊಮಾಲಿಲ್ಯಾಂಡ್? ಸ್ನೇಹಿತರೆ, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಪೂರ್ವ ಆಫ್ರಿಕನ್ ದೇಶ ಸೊಮಾಲಿಯಾ ಯಾವ ರೀತಿ ಸ್ಟ್ರಾಟಜಿಕ್ ಲೊಕೇಶನ್ ನಲ್ಲಿದೆ ಅಂತ. ಮೊದಲಿಗೆ ಇಡೀ ಇಂಡೋ ಪ್ಯಾಸಿಫಿಕ್ ಪ್ರಾಂತ್ಯದ ಪಶ್ಚಿಮದ ತುತ್ತ ತುದಿಯಲ್ಲಿ ಸೊಮಾಲಿಯಾ ಇದೆ. ಹಾರ್ನ್ ಆಫ್ ಆಫ್ರಿಕಾ ಅಥವಾ ಆಫ್ರಿಕಾದ ಕೊಂಬು ಈ ದೇಶನೇ ಅದು. ಜೊತೆಗೆ ಕೆಂಪು ಸಮುದ್ರ ಹಾಗೂ ಸುಯೇಜ್ ಕಾಲುವೆಗಳ ಹೆಬ್ಬಾಗಿಲಾಗಿರೋ ಗಲ್ಫ್ ಆಫ್ ಏಡನ್ಗೆ ಹೊಂದಿಕೊಂಡಂತಿದೆ. ಸೊಮಾಲಿ ಪೈರೇಟ್ಸ್ ಆಫ್ ಸೊಮಾಲಿಯಾ ಆಪರೇಟ್ ಮಾಡೋದು ಇಲ್ಲಿಂದಲೇ. ಇನ್ನು ಪಕ್ಕದಲ್ಲಿ ಜಿಬೂಟಿ ಇದೆ. ಈ ಜಿಬೂಟಿಯಲ್ಲಿ ಈಗ ಆಲ್ರೆಡಿ ಅಮೆರಿಕ, ಚೀನಾ, ಜಪಾನ್, ಫ್ರಾನ್ಸ್, ಭಾರತ ಮುಂತಾದ ಪವರ್ಫುಲ್ ರಾಷ್ಟ್ರಗಳು ನೆಲೆ ಹೊಂದೋಕೆ ಪ್ರಯತ್ನ ಪಡ್ತಿದ್ದಾವೆ. ಈ ಜಿಬೂಟಿ ಆಯಕಟ್ಟಿನ ಜಾಗದಲ್ಲಿರೋದ್ರಿಂದ ಒಂದು ರೀತಿಯಲ್ಲಿ ತನ್ನ ಭೂಮಿಯನ್ನ ಬೇರೆ ಬೇರೆ ರಾಷ್ಟ್ರಗಳಿಗೆ, ಮಿಲಿಟರಿ ಬೇಸ್ಗೆ ಜಾಗನ ರೆಂಟಿಗೆ ಕೊಟ್ಟಂಗೆ, ಲೀಸಿಗೆ ಕೊಟ್ಟಂಗೆ ಕೊಟ್ಟು ಹಣ ಮಾಡ್ತಾ ಇದ್ದಾರೆ. ಹಾಗಾಗಿ ಜಗತ್ತಿನ ದೊಡ್ಡ ಪವರ್ಗಳೆಲ್ಲ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಈ ಪ್ರದೇಶ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್. ಈಗ ಈ ಮ್ಯಾಪ್ ನೋಡಿ. ಸೊಮಾಲಿಯಾ ಉತ್ತರ ಭಾಗದಲ್ಲಿ ನಿಮಗೆ ಬಾರ್ಡರ್ ಕಾಣಿಸ್ತಾ ಇರ್ಬೋದು. ಈ ಬಾರ್ಡರ್ನ ಎಡಕ್ಕಿರೋದೆಲ್ಲ ಸೊಮಾಲಿಲ್ಯಾಂಡ್. ಇದು ಅಫಿಷಿಯಲ್ ಬಾರ್ಡರ್ ಅಲ್ಲ. 1991ರಲ್ಲಿ ಸೊಮಾಲಿಯಾದಲ್ಲಿ ನಾಗರಿಕ ಯುದ್ಧ ಆಯಿತು. ಈ ಯುದ್ಧದಲ್ಲಿ ಸರ್ಕಾರದ ವಿರುದ್ಧ ಇದ್ದ ಗುಂಪು ಗಲ್ಫ್ ಆಫ್ ಎಡನ್ಗೆ ಹೊಂದಿಕೊಂಡಿರೋ ಈ ಉತ್ತರ ಭಾಗವನ್ನು ವಶಪಡಿಸಿಕೊಂಡು ಇದನ್ನು ಸೊಮಾಲಿಲ್ಯಾಂಡ್ ಅಂತ ಡಿಕ್ಲೇರ್ ಮಾಡಿಕೊಂಡ್ರು. ಸ್ವಯಂ ಘೋಷಿತ ರಾಷ್ಟ್ರ ಮಾಡಿಕೊಂಡ್ರು. ಬರೋಬ್ಬರಿ 33-34 ವರ್ಷಗಳಿಂದಲೇ ಪ್ರತ್ಯೇಕ ಆಡಳಿತ ಇದೆ. ಪೂರ್ವ ಸೊಮಾಲಿಯನ್ ಸರ್ಕಾರಕ್ಕೂ ಇಲ್ಲಿನ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಪ್ರತ್ಯೇಕ ಕರೆನ್ಸಿ ಇದೆ, ಪ್ರತ್ಯೇಕ ಮಿಲಿಟರಿ ಸಿಸ್ಟಮ್ ಇದೆ. ನವೆಂಬರ್ನಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆದಿತ್ತು. ವಿರೋಧ ಪಕ್ಷದ ವದಾನಿ ಪಾರ್ಟಿ 60% ವೋಟ್ ತಗೊಂಡು ಗೆದ್ದಿದೆ. ಈಗ ಅಬ್ದುಲ್ ರಹಮಾನ್ ಮೊಹಮ್ಮದ್ ಅಬ್ದುಲ್ಲಾಹಿ ನೂತನ ಅಧ್ಯಕ್ಷರಾಗಿದ್ದಾರೆ. ಸೊ ಸ್ಟೇಬಲ್ ಸರ್ಕಾರ ಅಂತೂ ಇದೆ. ಯಾವುದೇ ಸಂಘರ್ಷಗಳಿಲ್ಲದೆ ದೇಶ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ಇಲ್ಲಿನ ಪಕ್ಷಗಳು ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ. ಆದರೆ ವಿಪರ್ಯಾಸ ಅಂದರೆ ಇಷ್ಟು ವರ್ಷ ಸ್ವತಂತ್ರ ಆಡಳಿತ ಇದ್ರೂ ಕೂಡ ಅಂತಾರಾಷ್ಟ್ರೀಯವಾಗಿ ಸೊಮಾಲಿಲ್ಯಾಂಡ್ಗೆ ಮಾನ್ಯತೆ ಸಿಕ್ಕಿಲ್ಲ. ವಿಶ್ವಸಂಸ್ಥೆ ಇದನ್ನ ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಗುರುತಿಸಿಲ್ಲ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಇದನ್ನ ಬ್ರೇಕ್ ಅವೇ ಸೊಮಾಲಿಯಾ ಅಥವಾ ತುಂಡಾಗಿ ಸಪರೇಟ್ ಆಗಿ ಹೋಗಿರೋ ಸೊಮಾಲಿಯಾ ಅಂತ ಕರೀತಾರೆ. ಆದರೆ ಕೇವಲ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಕಾರಣಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಕೆಲವೊಂದಷ್ಟು ರಾಷ್ಟ್ರಗಳು ಸೊಮಾಲಿಲ್ಯಾಂಡ್ ಜೊತೆಗೆ ಪ್ರತ್ಯೇಕವಾಗಿ ವ್ಯವಹಾರ ಶುರು ಮಾಡಿವೆ. ನಿಮ್ಮ ಪಕ್ಕದಲ್ಲೇ ಇಥಿಯೋಪಿಯಾ ಕಾಣಿಸ್ತಾ ಇದೆ. ದೈತ್ಯ ರಾಷ್ಟ್ರವಾದರೂ ಇಥಿಯೋಪಿಯಾಗೆ ಸಮುದ್ರ ತೀರ ಇಲ್ಲ. ಹೀಗಾಗಿ ಈ ವರ್ಷ ಸೊಮಾಲಿಲ್ಯಾಂಡ್ ಸರ್ಕಾರದೊಂದಿಗೆ ಇಥಿಯೋಪಿಯಾ ಬಂದರಿನ ಒಪ್ಪಂದ ಮಾಡಿಕೊಂಡಿದೆ, ಪೋರ್ಟ್ ಡೀಲ್. ಸೊಮಾಲಿಲ್ಯಾಂಡ್ ಸುಮಾರು 12 ಕಿಲೋಮೀಟರ್ ಸಮುದ್ರ ತೀರವನ್ನು 50 ವರ್ಷಗಳಿಗೆ ಇಥಿಯೋಪಿಯಾಗೆ ಲೀಸ್ ಕೊಟ್ಟಿದೆ. ಇದನ್ನು ಇಥಿಯೋಪಿಯಾ ಕಮರ್ಷಿಯಲ್ ಹಾಗೂ ಮಿಲಿಟರಿ ಕಾರಣಗಳಿಗೂ ಬಳಸ್ಕೊಳ್ಬೋದು. ಇದಕ್ಕೆ ಪರವಾಗಿ ಸೊಮಾಲಿಲ್ಯಾಂಡ್ ನಮ್ಮ ದೇಶವನ್ನು ಅಧಿಕೃತವಾಗಿ ರೆಕಗ್ನೈಸ್ ಮಾಡಿ ಇಥಿಯೋಪಿಯಾ ಏರ್ಲೈನ್ಸ್ ಓನರ್ಶಿಪ್ನಲ್ಲಿ ಶೇರ್ ಕೊಡಿ ಅಂತ ಕೇಳಿದೆ. ಇದನ್ನು ಇಥಿಯೋಪಿಯಾ ಒಪ್ಕೊಂಡಿದೆ. ಅಷ್ಟೇ ಅಲ್ಲ, ದೂರದಲ್ಲಿರೋ UAE, ಅಮೆರಿಕದ ಮಿತ್ರ ರಾಷ್ಟ್ರ UAE ಕೂಡ ಸೊಮಾಲಿಲ್ಯಾಂಡ್ ಜೊತೆಗೆ ಪೋರ್ಟ್ ಡೀಲ್ ಮಾಡಿಕೊಂಡಿದೆ. ಇದೇ ಕಾರಣಕ್ಕೆ ಟ್ರಂಪ್ ಸರ್ಕಾರನು ಸೊಮಾಲಿಲ್ಯಾಂಡ್ ಅನ್ನ ರೆಕಗ್ನೈಸ್ ಮಾಡಬಹುದು, ಪ್ರತ್ಯೇಕ ಹೊಸದೊಂದು ರಾಷ್ಟ್ರ ಭೂಮಿ ಮೇಲೆ ಹುಟ್ಟಬಹುದು ಅನ್ನೋ ರಿಪೋರ್ಟ್ಸ್ ಬರ್ತಾ ಇವೆ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಈಗ ಭಾರತೀಯರ ಪಾಲಿನ ಪ್ರೀತಿ ಪಾತ್ರ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. 41,500 ರೂಪಾಯಿಗೆ 4 ರಾತ್ರಿ 5 ದಿನಗಳ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಎಲ್ಲ ಪ್ರವಾಸಿ ತಾಣಗಳ ಭೇಟಿ ಇರುತ್ತೆ. ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಪ್ರೈವೇಟ್ ಫೆರಿ ಟಿಕೆಟ್ಸ್ ಇದೆಲ್ಲದರ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ. ಹಾಗೆ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇನ್ಕ್ಲೂಡ್ ಆಗಿದೆ ಈ ಪ್ರೈಸ್ ನಲ್ಲಿ. ಹೊರಡೋ ದಿನ 18 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡ್ಕೊಳ್ಳಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಚೀನಾಗೆ ಕೌಂಟರ್. ಸ್ನೇಹಿತರೆ, ಅಮೆರಿಕ ಸೊಮಾಲಿಲ್ಯಾಂಡ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿರುವುದಕ್ಕೆ ಇನ್ನೊಂದು ಮೇಜರ್ ಕಾರಣ ಚೈನಾ. ಯಾಕಂದ್ರೆ ಈಗ ಆಲ್ರೆಡಿ ಸೊಮಾಲಿಯಾ ಚೀನಾಗೆ ಬಹಳ ಹತ್ರ ಆಗಿದೆ. 2018ರಲ್ಲಿ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಸೇರಿದೆ. ಇನ್ಫ್ರಾ
ಪ್ರಾಜೆಕ್ಟ್ಗಳಿಗೆ ಸಾಕಷ್ಟು ದುಡ್ಡನ್ನು ತಗೊಂಡಿದೆ. ಅಷ್ಟೆಲ್ಲ ಜಿಬೂಟಿಯಲ್ಲಿ ತನ್ನ ಮೊದಲ ಆಫ್ರಿಕನ್ ಮಿಲಿಟರಿ ಬೇಸ್ ನಿರ್ಮಾಣ ಮಾಡಿಕೊಂಡಿರೋ ಚೀನಾ ಸೊಮಾಲಿಯಾದಲ್ಲಿ 2ನೇ ಬೇಸ್ ನಿರ್ಮಾಣಕ್ಕೆ ಪ್ಲಾನ್ ಮಾಡ್ತಿದೆ. ನಿಮಗೆ ಗೊತ್ತಿರಲಿ, ಜಿಬೂಟಿಯಲ್ಲಿ ಭಾರತದ್ದು ಒಂದು ಸಣ್ಣ ನೌಕಾನೆಲೆ ಇದೆ. ಅಲ್ಲಿ ಭಾರತದ ನೇವಿಯ ಅಧಿಕಾರಿಗಳಿದ್ದಾರೆ. ಸರ್ವೆಲೆನ್ಸ್ ಏರ್ಕ್ರಾಫ್ಟ್ ಗಳನ್ನ ಹ್ಯಾಂಡಲ್ ಮಾಡೋ ಸಾಮರ್ಥ್ಯವನ್ನು ಕೂಡ ಅಲ್ಲಿ ಭಾರತ ಡೆವಲಪ್ ಮಾಡಿಕೊಂಡಿದೆ. ಇದೇ ಕಾರಣಕ್ಕೆ ನಾವು ಯುನೈಟೆಡ್ ಸೊಮಾಲಿಯಾಗೆ ಸಪೋರ್ಟ್ ಮಾಡ್ತೀವಿ, ಸೊಮಾಲಿ ಲ್ಯಾಂಡ್ ರೆಕಗ್ನೈಸ್ ಮಾಡಲ್ಲ, ಒಂದು ಸೊಮಾಲಿಯಾ ಪಾಲಿಸಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಚೀನಾ ಹೇಳ್ತಾ ಇದೆ. ಆದ್ರೆ ಆ ಕಡೆ ತಮ್ಮನ್ನ ತಾವು ಮೇನ್ ಲ್ಯಾಂಡ್ ಚೀನಾ ಅಂತ ಕರ್ಕೊಳ್ಳೋ ತೈವಾನ್ ಅದಕ್ಕೂ ಕಂಪ್ಲೀಟ್ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಇಲ್ಲದೆ ಹೋದ್ರೂ ಕೂಡ ಸೊಮಾಲಿ ಲ್ಯಾಂಡ್ ಒಂದಿಗೆ ರಾಜತಾಂತ್ರಿಕ ಸಂಬಂಧ ಹೊಂದಿದೆ. ನಮಗೂ ರೆಕಗ್ನಿಷನ್ ಇಲ್ಲ, ನಿಮಗೂ ಇಲ್ಲ, ಬನ್ನಿ ನಾವಿಬ್ರು ಫ್ರೆಂಡ್ಸ್ ಅಂತ ಹೇಳಿದೆ. ಸೊಮಾಲಿ ಲ್ಯಾಂಡ್ ನಲ್ಲಿ ತೈವಾನ್ ಪ್ರತಿನಿಧಿಗಳ ಕಚೇರಿ ಇದೆ. ಸೇಮ್ ಟೈಮ್ ತೈವಾನ್ ನಲ್ಲಿ ಸೊಮಾಲಿ ಲ್ಯಾಂಡ್ ನ ಕಚೇರಿ ಇದೆ. ನಿಮ್ಗೆ ನೆನಪಿರ್ಲಿ, ತೈವಾನ್ಗೆ ಅಮೆರಿಕದ ಸಪೋರ್ಟ್ ಇದೆ. ಅದೇ ರೀತಿ ಸೊಮಾಲಿಲ್ಯಾಂಡ್ ಸಾರ್ವಭೌಮತ್ವವನ್ನ ಕೂಡ ಒಪ್ಪಿಕೊಳ್ಳಬಹುದು ಅನ್ನೋ ಆಶಾವಾದದಲ್ಲಿ ಖುದ್ದು ಸೊಮಾಲಿಲ್ಯಾಂಡ್ ಸರ್ಕಾರ ಇದೆ. ಮಿಡಲ್ ಈಸ್ಟ್ ಆಫ್ರಿಕನ್ ಯೂನಿಯನ್ ನಲ್ಲಿ ಬೆಂಕಿ. ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕದ ಬೇಸ್ಗಳಿದ್ದಷ್ಟು, ಹೆಚ್ಚಿನ ಸಂಖ್ಯೆಯಲ್ಲಿ ಅಮೆರಿಕನ್ ನೌಕೆಗಳಿದ್ದಷ್ಟು ಈ ಭಾಗದಲ್ಲಿ ಅಮೆರಿಕದ ಕಂಟ್ರೋಲ್ ಬಿಗಿ ಆಗ್ತಾನೆ ಹೋಗುತ್ತೆ. ಚೀನಾ ವಿರುದ್ಧ ಅಷ್ಟೇ ಚಾಲೆಂಜ್ ಮಾಡಿ ಡಾಮಿನೇಟ್ ಮಾಡಬಹುದು. ಇದೇ ಕಾರಣಕ್ಕೆ ಇರಾನ್, ಇರಾಕ್, ಸಿರಿಯಾ, ಲೆಬನಾನ್, ಲಿಬಿಯಾ, ಸುಡಾನ್ ಹಾಗೂ ಸೊಮಾಲಿಯಾಗಳಲ್ಲಿ ಕಂಟ್ರೋಲ್ ಸಾಧಿಸೋಕೆ ಪ್ರಯತ್ನ ಪಡ್ತಾನೆ ಇದೆ. ಇರಾಕ್, ಲೆಬನಾನ್, ಸಿರಿಯಾ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತು. ಸೊಮಾಲಿಯಾ ಈ ಲಿಸ್ಟ್ಗೆ ಹೊಸ ಅಡಿಷನ್. ಆದರೆ ಸೊಮಾಲಿಲ್ಯಾಂಡ್ ರಚನೆಯಾದರೆ ಈ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಮಿಡಲ್ ಈಸ್ಟ್ನ ಉದ್ದಕ್ಕೂ ಆಫ್ರಿಕನ್ ಯೂನಿಯನ್ನಲ್ಲೂ ಕೋಲಾಹಲ ಉಂಟಾಗುತ್ತೆ. ಅದರಲ್ಲೂ ಅಮೆರಿಕದ ಸಹಾಯ ಪಡ್ಕೊಂಡು ಸೊಮಾಲಿಲ್ಯಾಂಡ್ಗೆ ಮಾನ್ಯತೆ ಸಿಕ್ಕರೆ ಆಫ್ರಿಕಾದ ಬೇರೆ ರಾಷ್ಟ್ರಗಳಲ್ಲೂ ಪ್ರತ್ಯೇಕತಾ ಹೋರಾಟಗಳು ಜೋರಾಗ್ತವೆ. ಅಲ್ಜೀರಿಯಾದಲ್ಲಿ ಕವಿಲಿಯಾ, ಅಂಗೋಲಾದಲ್ಲಿ ಕಬಿಂಡಾ, ಬೋಟ್ಸ್ವಾನಾದಲ್ಲಿ ಗ್ಯಾಮಿಲ್ಯಾಂಡ್, ಸೌತ್ ಆಫ್ರಿಕಾದಲ್ಲಿ ಕೇಪ್ ರಿಪಬ್ಲಿಕ್, ಹೀಗೆ ಅರ್ಧಕರ್ಧ ಆಫ್ರಿಕನ್ ರಾಷ್ಟ್ರಗಳು ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯಲ್ಲಿ ಕುದಿಯೋಕೆ ಶುರು ಆಗ್ತವೆ. ಪೂರ್ತಿ ಆಫ್ರಿಕಾ ಅಸ್ಥಿರ ಆಗ್ಬೋದು. ಹಲವು ಹೊಸ ದೇಶಗಳ ರಚನೆಯ ಬೇಡಿಕೆ ಭುಗಿಲೇಳ್ಬೋದು. ಅಮೆರಿಕ ಆಫ್ರಿಕನ್ ಯೂನಿಯನ್ ಸಂಬಂಧ ಪೂರ್ತಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಆದರೆ ಟ್ರಂಪ್ಗೆ ಬೇಕಾಗಿರೋದು ಅಮೆರಿಕದ ಹಿತಾಸಕ್ತಿ. ಅವರ ಅವಧಿಯಲ್ಲಿ ಅಮೆರಿಕ ಒಳ್ಳೇದು ಮಾಡದೆ ನಾನು ಸೂಪರ್ ಅಂತ ತೋರಿಸ್ಕೋಬೇಕು. ತಮ್ಮ ಸ್ಟ್ರಾಟಜಿಕ್ ಮಿಲಿಟರಿ ಪ್ರೆಸೆನ್ಸ್, ಸೂಯೆಜ್ ಕಾಲುವೆಯಲ್ಲಿ ಸುಗಮ ವ್ಯಾಪಾರ ಮತ್ತು ಚೀನಾಗೆ ಕೌಂಟರ್ ಕೊಡಬೇಕು. ಹಾಗಾಗಿ ಟ್ರಂಪ್ ನಿರ್ಧಾರ ಕೈಗೊಂಡ್ರೂ ಆಶ್ಚರ್ಯ ಇಲ್ಲ. ಸೊಮಾಲಿಲ್ಯಾಂಡ್ ರಚನೆಗೆ ಟರ್ಕಿ ಕೊಕ್ಕೆ. ಇತ್ತೀಚೆಗೆ ಇಥಿಯೋಪಿಯಾ ಸೊಮಾಲಿಲ್ಯಾಂಡ್ ಪೋರ್ಟ್ ಡೀಲ್ಗೆ ಸೊಮಾಲಿಯಾ ಅಂದ್ರೆ ಅಧಿಕೃತ ಸೊಮಾಲಿಯಾ ಖ್ಯಾತೆ ತೆಗೆದಿತ್ತು. ಆದರೆ ಎಂದಿನಂತೆ ಈ ಭಾಗದಲ್ಲಿ ರಾಜಿ ಸಂಧಾನ ಮಾಡೋದರಲ್ಲಿ ಫೇಮಸ್ ಆಗಿರೋ ಟರ್ಕಿ ಮಧ್ಯಪ್ರವೇಶ ಮಾಡಿದೆ. ಈಗ ಆಲ್ರೆಡಿ ಸೊಮಾಲಿಲ್ಯಾಂಡ್ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡಿರೋ ಇಥಿಯೋಪಿಯಾ ಟರ್ಕಿ ಅಧ್ಯಕ್ಷ ಎರ್ಡಆನ್ ಮಧ್ಯಸ್ಥಿಕೆಯಲ್ಲಿ ಸೊಮಾಲಿಯಾ ಜೊತೆಗೂ ಮಾತುಕತೆ ನಡೆಸಿದೆ. ಉಭಯ ನಾಯಕರು ವೈಮನಸ್ಯವನ್ನ ದೂರ ಮಾಡಿಕೊಂಡಿದ್ದಾರೆ ಅಂತ ಟರ್ಕಿಯ ಎರ್ಡಆನ್ ಹೇಳ್ಕೊಂಡಿದ್ದಾರೆ. ಇಲ್ಲಿ ಒಂದು, ಸೊಮಾಲಿಲ್ಯಾಂಡ್ ಜೊತೆಗಿನ ಅಗ್ರಿಮೆಂಟ್ ಅನ್ನ ಇಥಿಯೋಪಿಯಾ ಏಕಪಕ್ಷೀಯವಾಗಿ ರದ್ದು ಮಾಡಿರಬೇಕು, ಇಲ್ಲ ಸೊಮಾಲಿಯಾ ಜೊತೆ ಪ್ರತ್ಯೇಕ ಪೋರ್ಟ್ ಡೀಲ್ ಮಾಡ್ಕೊಂಡಿರಬೇಕು. ಯಾಕಂದ್ರೆ ಇತ್ತೀಚಿನ ಮಾತುಕತೆಯಲ್ಲಿ ಉಭಯ ದೇಶಗಳು ಪರಸ್ಪರ ಸಾರ್ವಭೌಮತ್ವವನ್ನ ಗೌರವಿಸ್ತೀವಿ ಅಂತ ಹೇಳಿವೆ. ಸೊ ಸದ್ಯಕ್ಕಿದು ಸೊಮಾಲಿಲ್ಯಾಂಡ್ಗೆ ಆತಂಕ ಪಡುವಂತ ಬೆಳವಣಿಗೆ. ಆದರೆ ಟ್ರಂಪ್ ಬಂದ ನಂತರ ಈ ಸಿನಾರಿಯೋ ಉಲ್ಟಾ ಆಗಬಹುದು ಅನ್ನೋ ವಿಶ್ಲೇಷಣೆಗಳಿವೆ. ಸ್ನೇಹಿತರೆ, ಕೇವಲ ಟ್ರಂಪ್ ಅಂತ ಅಲ್ಲ, ಯಾರೇ ಅಮೆರಿಕ ಅಧ್ಯಕ್ಷರಾದರೂ ಮಿಡಲ್ ಈಸ್ಟ್ನ ಈ 7 ರಾಷ್ಟ್ರಗಳಲ್ಲಿ ಇರಾಕ್, ಇರಾನ್, ಸಿರಿಯಾ, ಲೆಬನಾನ್, ಲಿಬಿಯಾ, ಸುಡಾನ್ ಮತ್ತು ಸೊಮಾಲಿಯಾಗಳಲ್ಲಿ ಅಮೆರಿಕದ ಹಿತಾಸಕ್ತಿಗೆ ಪೂರಕವಾದ ನಿರ್ಧಾರಗಳನ್ನೇ ಆ ಅಧ್ಯಕ್ಷರು ಕೈಗೊಳ್ತಾರೆ. ಇದು ಅಮೆರಿಕದ ಜಿಯೋ ಪೊಲಿಟಿಕಲ್ ಗೇಮ್ನ ಭಾಗ. ಟ್ರಂಪ್ ಸ್ವಲ್ಪ ಅಗ್ರೆಸಿವ್ ಇರ್ಬೋದು ಅಷ್ಟೇ. ಟ್ರಂಪ್ ಸೊಮಾಲಿಲ್ಯಾಂಡ್ಗೆ ಬೇಗ ಮಾನ್ಯತೆ ಕೊಟ್ಟರೆ ಅದರ ಬೆನ್ನಲ್ಲೇ ತೈವಾನ್, ಜಪಾನ್, ಫಿಲಿಪೈನ್ಸ್, UAE ಹೀಗೆ ಅಮೆರಿಕನ್ ಮಿತ್ರರು ಕೂಡ ರೆಕಗ್ನೈಸ್ ಮಾಡ್ತಾರೆ. ಸೊಮಾಲಿಯಾದಲ್ಲಿ ಚೈನಾ ಮಿಲಿಟರಿ ಬೇಸ್ ಬಂದರೆ ಭಾರತಕ್ಕೂ ಒಳ್ಳೆಯದಲ್ಲ. ಸೊ ಭಾರತನೂ ರೆಕಗ್ನೈಸ್ ಮಾಡಿದ್ರೆ ಆಶ್ಚರ್ಯ ಇಲ್ಲ. ಆ ಮೂಲಕ ಒಂದೊಂದೇ ರಾಷ್ಟ್ರಗಳು ರೆಕಗ್ನೈಸ್ ಮಾಡ್ತಾ ಕೆಲವೇ ದಿನಗಳಲ್ಲಿ ಸೊಮಾಲಿಲ್ಯಾಂಡ್ ಆಫ್ರಿಕಾದ 55ನೇ ರಾಷ್ಟ್ರವಾಗಿ ರಚನೆ ಆಗಬಹುದು. ಭೂಮಿಯ ಮೇಲೆ ಹೊಸತೊಂದು ರಾಷ್ಟ್ರದ ಉದಯ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.